ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರೂ ತುಂಬ ಜನ ರಿಕ್ವೆಸ್ಟ್ ಮಾಡಿರೋ ವೀರ್ ಫುಡ್ ರೊಟೀನ್ ಒಂದಷ್ಟು ಅವ್ನು ಏನೇನು ತಿಂತಾನೆ ಅನ್ನೋ ಒಂದು ಗ್ಲಿಮ್ಸ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡಿ. ಆ್ಯಂಡ್ ನಾನಿವಾಗ ವೀರುಗೆ ಹೇಗೆ ರಾಗಿ ಸರಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲಿ ಮಾಡಿದ ರಾಗಿ ಸರಿ ಖಾಲಿಯಾಗಿತ್ತು. ಇದು ನಾನು ತರಿಸಿರೋದು ಸ್ಲರ್ಪ್ ಫಾರ್ಮ್ ಅಂತ ಬ್ರ್ಯಾಂಡ್, ಅಲ್ಲಿಂದ. ಇದು ರಾಗಿ, ಆಲ್ಮಂಡ್, ಬನಾನಾ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಾಲು ಹಾಕ್ತೀನಿ. ಇದು ಕಾಯಿಸಿ ಆರಿರೋ ಹಾಲು, ತಣ್ಣಗಿರೋ ಸ್ವಲ್ಪ ಹಾಕ್ಕೊಂಡ್ರೆ ಗಂಟೆಲ್ಲ ಹೋಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ಅದನ್ನು ಹಾಕಿ ಚೆನ್ನಾಗೆ ಗಂಟಿಲ್ಲದೆ ಇರೋಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇಡ್ತೀನಿ. ಆ್ಯಂಡ್ ವೀರು ನೋಡ್ಬೋದು ಸ್ಟ್ರಾಲರಲ್ಲಿ ಆಟ ಆಡ್ತಾ ಇದ್ದಾನೆ. ಕುಕು ಚಳಿ ಜಾಸ್ತಿ ಬೆಂಗಳೂರಲ್ಲಿ, ಅವಳ ಬೆಡ್ ಬಿಟ್ಟು ಬರಲ್ಲ. ತುಂಬ ಜನ ಕೇಳ್ತಾರೆ, ಕುಕುಗೆ ಯಾಕೆ ನೀವು ಅವಳದು ಬೆಡ್ ಕೊಟ್ಟಿಲ್ಲ, ಯಾವುದೋ ಪಿಲ್ಲೋ ಮೇಲೆ ಮಲಗಿಸಿದ್ದೀರಾ ಅಂತ. ಅವಳಿಗೆ ಆ ಪಿಲ್ಲೋ ಅಂದರೆ ಸಖತ್ ಇಷ್ಟ, ಹಾಗಾಗಿ ಅವಳಿಗೆ ಅಂತ ಕೊಟ್ಟಿದ್ದೀವಿ. ಅವಳು ಬೆಡ್ ಹಾಕಿದ್ರೆ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳಲ್ಲ, ಸಪ್ರೇಟಾಗಿ ಅವಳಿಗೆ ಅಂತ ಹಾಕಿದ್ರೆ ಅವಳಿಗೆ ಪಿಲ್ಲೋ ಇಷ್ಟ, ಅದಕ್ಕೆ ಅದ್ರ ಮೇಲೆ ಮಲ್ಕೊತಾಳೆ. ಆ್ಯಂಡ್ ಇವಾಗ ಯಾಕೆ ತರೋದು ಬಂದ್ಬಿಟ್ಟು ವೀರಿಗೆ ಆ ರಾಗಿ ಸರಿಗೆ ನಾನು ಡೇಟ್ಸ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಇದನ್ನು ಡೈಲಿ ಆ್ಯಡ್ ಮಾಡಲ್ಲ, ಇದು ಸ್ವಲ್ಪ ಹೀಟು ಡೇಟ್ಸ್ ಪೌಡರು. ಸೊ ವಾರಕ್ಕೆ 2 ಸತಿ ಆ ಥರ ಅಷ್ಟೇ, 1 ಸತಿ 2 ಸತಿ ಹಾಕ್ತೀನಿ. ಜಾಸ್ತಿ ಕೂಡ ಹಾಕೋದಿಲ್ಲ, ಯಾಕಂದರೆ ಯೂಶ್ವಲಿ ಅವನಿಗೂ ಸ್ವಲ್ಪ ಹೀಟ್ ಬಾಡಿ. ಜಾಸ್ತಿ ನೀವು ಡೇಟ್ಸ್ ಪೌಡ್ರ್ ಅದೆಲ್ಲ ಹಾಕಿದ್ರೆ ಪೂಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೆ ನಾನು ನಟ್ಸ್ ಪೌಡರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅದರಲ್ಲೇ ಆಲ್ಮಂಡ್ ಇದೆ, ಬಟ್ ಆದ್ರೂ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ನಟ್ಸ್ ಪೌಡರ್ ಕೂಡ ಹಾಕ್ತೀನಿ. ಆ್ಯಂಡ್ ನಂಗೆ ತುಂಬ ಗಟ್ಟಿ ಆಯಿತು ಅನಿಸ್ತು, ಯಾಕಂದರೆ ಸ್ವಲ್ಪ ಆರಿದ ತಕ್ಷಣ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅವನಿಗೆ ಅಷ್ಟು ಇಷ್ಟ ಆಗಲ್ಲ ತುಂಬ ಗಟ್ಟಿ ಇದ್ದರೆ. ಮೀಡಿಯಮ್ ಕನ್ಸಿಸ್ಟೆನ್ಸಿನ ಮಾಡ್ತೀನಿ. ಈ ಥರ ಮಾಡಿ ಅವನಿಗೆ ನಾನು ತಿನ್ನಿಸ್ತೀನಿ. ಡಿಶೆಲ್ಲ ಮಾಡುವಾಗ ನಾನು ಸ್ಟವ್ ಆಫ್ ಮಾಡಾದಮೇಲೆ ತುಪ್ಪನ ಹಾಕ್ತೀನಿ. ಒಬ್ಬೊಬ್ಬರು ಒಂದೊಂಥರ, ನೀವು ಮಾಡುವಾಗಲೇ ಕೂಡ ತುಪ್ಪ ಹಾಕ್ಬೋದು, ಏನಿಲ್ಲ. ಆ್ಯಂಡ್ ತುಪ್ಪನೂ ಅಷ್ಟೇ, ಮಕ್ಕಳು ದಪ್ಪ ಆಗಬೇಕು ಅಂದ್ಬಿಟ್ಟು 2 ಸ್ಪೂನು 3 ಸ್ಪೂನ್ ತುಪ್ಪ ಹಾಕೋದಲ್ಲ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ರೆ ಸಾಕು ಡೈಜೆಷನ್ಗೆ ಅಂತ ಅಷ್ಟೇ. ನಾನು ಜಾಸ್ತಿ ಹಾಕೋದಿಲ್ಲ, ಸುನಿ ಕೂಡ ಜಾಸ್ತಿ ಹಾಕಬೇಡ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪುಟಾಣಿ ಸ್ಪೂನ್ನ ಇಟ್ಕೊಂಡಿದ್ದೀನಿ. ಇದು ಹೊಸ ಬಾಟ್ಲು. ನಾನು ಅವನಿಗೆ ನಾವು ಈ ಸೌತ್ ಅಡ್ಕ ಗಣಪತಿಲಿ ಹೋದಾಗ ಒಂದು ತುಪ್ಪ ಇಸ್ಕೊಂಬಂದಿದ್ವಿ, ಅದು ಚೆನ್ನಾಗಿತ್ತು. ಅದು ಅಡುಗೆಗೂ ಹಾಕ್ಕೊಂಡು ಅವ್ನಿಗೆ ಹಾಕಿ ತಿನ್ನಿಸ್ಬಿಟ್ಟೆ, ಚೆನ್ನಾಗಿತ್ತು ಟೇಸ್ಟು ಅಂತ. ಇವಾಗ ಇನ್ನೊಂದು ತರಿಸಿದ್ದೀನಿ, ಇದು ಫಾರ್ಮ್ದು, ಚೆನ್ನಾಗಿದೆ. ಇದನ್ನು ಅವನಿಗೆ ಕೊಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ನೋಡಿದ್ರಲ್ಲ, ಪುಟಾಣಿ ಸ್ಪೂನಲ್ಲಿ 1 ಸ್ಪೂನು ತುಪ್ಪನ ಹಾಕಿ ಕಲಿಸ್ತೀನಿ. ಹೀಗೆ ಮಾಡಿ ಕೊಟ್ಟರೆ ಅವನು ತಿನ್ಕೊತಾನೆ. ನಾನು ರಾಗಿ ಸರಿನ ತಿನ್ನಿಸುವಾಗ ಅವನಿಗೆ ರಾಕರಲ್ಲಿ ಹಾಕಿ ತಿನ್ನಿಸ್ತೀನಿ, ಯಾಕಂದರೆ ರಾಗಿ ಸರಿ ಅಲ್ವಾ, ಓಡಾಡಿಸ್ಕೊಂಡು ತಿನ್ಸೋಕ್ಕಾಗಲ್ಲ. ರಾಕರಲ್ಲಿ ಅಂದರೆ ಒಂದೇ ಜಾಗದಲ್ಲಿ ಇರ್ತಾನೆ, ಬೇಗ ತಿನ್ನಿಸ್ಬೋದು. ಯಾಕಂದರೆ ಸ್ವಲ್ಪ ಸೆಮಿ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಓಡಾಡಿಸ್ಕೊಂಡು. ಆ್ಯಂಡ್ ಅವನು ಚೇರ್ ಮೇಲೆಲ್ಲ ಕೂತ್ಕೊಂಡು ಅಷ್ಟು ಚೆನ್ನಾಗಿ ತಿನ್ನೋದಿಲ್ಲ, ಹಾಗಾಗಿ. ಬಟ್ ಸಾಲಿಡ್ ಫುಡ್ ಎಲ್ಲ ತಿನ್ನಿಸ್ತೀನಿ, ಅನ್ನ ತುಪ್ಪನ ಆ ಥರದ್ದೆಲ್ಲ ಅಂದಾಗ ಆರಾಮಾಗಿ ಅವನು ಓಡಾಡಿಕೊಂಡು ತಿನ್ನಿಸ್ತೀನಿ, ಇಲ್ಲ ಒಂದು ಕಡೆ ಕೂಡಿಸಿ ತಿನ್ನಿಸ್ತೀನಿ. ಸೊ ಈ ಥರ ಮಾಡ್ತೀನಿ. ಹೆಲ್ಮೆಟ್ ಬೇಕಾ? ಹೆಲ್ಮೆಟ್ ಬೇಡವಾ? ಏನು? ಎಲ್ಲಿ ಹೆಲ್ಮೆಟ್ಟು? ಬೇಡವಾ? ಕೊಡ್ಲಾ ಕೂಕುಗೆ ಹೆಲ್ಮೆಟ್ಟು? ಯಾಕೆ ಬಂದೆ ಮತ್ತೆ? ಓದೆ ತಾನೆ, ಯಾಕೆ ಬಂದೆ? ಏನು ಮಾತಾಡ್ತಾರದ್ ವೀರು? ಏನು ಸಮಾಚಾರ ಹೇಳು. ಅದು ಬರಲ್ಲ, ಅದು ನಾನು ಕ್ಲಿಪ್ ಹಾಕಿದ್ದೀನಿ, ಬರಲ್ಲ ಅದು. ನೀನು ಎಳಿತೀಯ ಅಂತಾನೆ ಕ್ಲಿಪ್ ಹಾಕಿದ್ದೀನಿ ನಾನು, ಬರಲ್ಲ ಅದು. ಬೇಡ ಬೇಡ ಮಾಡಬೇಡ. ಅದನ್ನೂ ಎಳಿತಾನಲ್ಲ ಒಬ್ಬಿ. ಹಾಂ, ಹೆಲ್ಮೆಟ್ ಕೊಟ್ಬಿಡ್ತೀನಿ, ಹೋಗು ನೀನು. ಹೆಲ್ಮೆಟ್ ಕೊಡ್ತೀನಿ ನಾನು. ಕೂಗು ಕೊಡ್ಲಾ? ನಡ್ಕೊಂಡು ನೋಡ್ರಿ ಹೆಂಗೆ ಹೋಗ್ತಾನೆ, ಮಾತಾಡೋದು, ಮನೆ ತುಂಬ ಓಡಾಡೋದು.
ಅವ್ರ ಅಪ್ಪನ ಕೆಲಸ ಮಾಡೋಕ್ಕೆ ಬಿಡಲ್ಲ, ನನ್ನ ಒಂದು ಕಡೆ ನೆಮ್ಮದಿಯಾಗಿರೋ ಬಿಡಲ್ಲ. ಏನು ಇವರು ಎಲ್ಲ ಬಾಕ್ಸ್ ಹೇಳಿ, ಎಲ್ಲ ಡ್ರಾ ಹೇಳಿ. ಹೆಂಗಿದೆ ಬೇಬಿ ಮನೆ ಪರಿಸ್ಥಿತಿ? ಇರೋ ಬರೋದೆಲ್ಲ ಎಳ್ದಾಕು, ಏನೇನು ಸಿಗುತ್ತೆ ಎಲ್ಲ ಹೊಡೆದಾಕು, ಎಲ್ಲ ಕಿತ್ತಾಕು. ಒಟ್ನಲ್ಲಿ ಸರ್ಚಿಂಗ್ ಕೆಲಸ ಅಲ್ಲಪ್ಪ. ಓಯ್ ವೀರ್ ವೀರ್ ವೀರೋ ನೋಡು, ಏನು ಬೇಕು ನಿಂಗೆ? ಏನು ನೀನು ಪ್ಲೇ ರೂಮ್ ನಡಿ, ಬಾ ಕರ್ಕೊಗ್ತೀನಿ, ಬಾ ಬರಲ್ಲ ಪ್ಲೀಸ್, ಬಾ ಪ್ಲೇ ರೂಮ್ಗೋಣ, ಬಾ ನಡಿ. ಎಲ್ಲಿ ನೀನು ಪ್ಲೇ ರೂಮ್? ಹಾಂ ಎತ್ಕೊ, ಟಾಯ್ಸ್ ಎತ್ಕೊ. ಏನದು? ಬಾಲ್ ಬಾಲ್ ಎಲ್ಲಿದೆ? ಬಾಲ್ ತೋರಿಸು. ಇದಲ್ಲ ಬಾಲ್, ಬಾಲ್ ಕ್ಯಾಚ್ ಕ್ಯಾಚ್ ಬಾಲ್, ಕ್ಯಾಚ್ ಕ್ಯಾಚ್ ಬಾಲ್ ಎಲ್ಲಿದೆ? ಬಾಲ್ ಕೊಡು ನನಗೆ, ಕ್ಯಾಚ್ ಕ್ಯಾಚ್ ಆಡೋಣ. ಬಾ ಬಾಲ್ ತೊಗೊಂಬ, ತಗೊಂಡು ಬಾ, ಕೊಡು ನಮ್ಮ ಕೈಗೆ ಬಾಲು ಕೊಡು, ಕ್ಯಾಚ್ ಕ್ಯಾಚ್ ಹಾಕೋಣ. ಎಲ್ಲಿದೆ ಬಾಲ್? ಕೊಡು ಬಾಲ್, ಕ್ಯಾಚ್ 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 ಕ್ಯಾಚ್. ಇದಲ್ವಾ ಬಾಲು? ಬಾಯ್ ವೀರ್, ಬಾಯ್ ಮಾಡು, ಟಾಟಾ ಮಾಡು, ಬಾಯ್ ಟಾಟಾ. ಇವಾಗ ನಿಮಗೆ ಜಾಸ್ತಿ ಖುಷಿಯಾಗಿರ್ಬೋದಲ್ವ ಈ ವ್ಲಾಗಲ್ಲಿ ಜಾಸ್ತಿ ವೀರನ್ನ ನೋಡೋಕೆ ಸಿಗ್ತಾ ಇದ್ದಾನೆ ಅಂತ. ಸರಿ ಬನ್ನಿ, ಇವಾಗ ನಾನು ಓವರ್ ನೈಟ್ ಒಂದಷ್ಟು ಡ್ರೈ ಫ್ರೂಟ್ಸ್ನ ಅವನಿಗೆ ಅಂತ ನೆನೆಸ್ತಾ ಇದ್ದೀನಿ. ಆ್ಯಂಡ್ ನಮಗೂ ಕೂಡ, ನನಗೆ ನಾನು ಓಟ್ಸ್ ಮತ್ತು ಚಿಯಾ ಸೀಡ್ಸ್ ಹಾಕಿ ಹಾಲಲ್ಲಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬೆಳಗ್ಗೆ ಎದ್ದು ನಾನು ಇದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ಮೀಲ್ ಥರ ತೊಗೊತೀನಿ. ಇದು ಅಷ್ಟು ತುಂಬ ಹೆಲ್ದಿ. ಮಕ್ಕಳು ಕೂಡ ನೀವು ಬೇಕಂದರೆ ಕೊಡ್ಬೋದು, ಆಯಿತಾ. ನಾನಿದು ನನಗೆ ಅಂತ ಎತ್ತಿಟ್ಕೊತಾ ಇರೋದು. ವೀರುಗೆ ಅಂದರೆ ನಾನು ಇನ್ಸ್ಟೆಂಟಾಗಿ ಅಲ್ಲೇ ರೆಡಿ ಮಾಡ್ಕೊತೀನಿ. ಅವನಿಗೆ ಏನೇನು ಡ್ರೈ ಫ್ರೂಟ್ಸ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಆಪ್ರಿಕಾಟ್, ಆ್ಯಂಡ್ ಇದು ಕ್ಯಾನ್ಬೆರಿ, ಆ್ಯಂಡ್ ಫಿಗ್ ನಿಮ್ಗೆ ಗೊತ್ತಿರ್ಬೋದು, ಅಂಜೂರ, ಆಮೇಲೆ ದ್ರಾಕ್ಷಿ, ಆ್ಯಂಡ್ ಪಿಸ್ತಾ, ಆಮೇಲೆ ಆಲ್ಮಂಡ್ಸ್, ಮತ್ತು ಗೋಡಂಬಿ ಆ್ಯಂಡ್ ವಾಲ್ನಟ್. ಇಷ್ಟು ಡ್ರೈ ಫ್ರೂಟ್ಸ್ನ ಅವನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟೊಂದು ಕ್ವಾಂಟಿಟಿ ಕೊಡ್ತೀರಾ ಸ್ವಾತಿ? ಆ್ಯಂಡ್ ಇನ್ನೊಂದು ಮರ್ತೋದೆ, ಖರ್ಜೂರ. ಇಷ್ಟೊಂದು ಕ್ವಾಂಟಿಟಿ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಇಲ್ಲ, ಇದು ಇಬ್ಬರಿಗೆ, ಆಯಿತಾ. ಅಂದರೆ ಅರ್ಧ ವೀರು ತೊಗೊತಾನೆ, ಅರ್ಧ ಸುನಿಗೆ ಕೂಡ ನಾನು ಶೇಕ್ ಥರ ಕೊಡ್ತೀನಿ. ಅವ್ರಿಗೂ ಕೂಡ ಡ್ರೈ ಫ್ರೂಟ್ ಶೇಕ್. ಆ್ಯಂಡ್ ಎಲ್ಲ ನಾನು ಒಂದೊಂದು 5 ಅಂತ ತೊಗೊಂಡಿದ್ದೀನಿ. ಬಟ್ ಫಿಗ್ಗು ಮತ್ತು ಆಪ್ರಿಕಾಟ್ ಎಲ್ಲ 1 ತೊಗೊತೀನಿ, ಯಾಕಂದರೆ ಅದು ಸ್ವಲ್ಪ ಸ್ವೀಟ್. ಒಂದು ಫಿಗ್ಗು ಮತ್ತು ಕ್ಯಾನ್ಬೆರಿ ಎಲ್ಲ ಸ್ವಲ್ಪ ಹುಳಿ ಅಂಶ ಕೂಡ ಇರುತ್ತೆ, ಹಾಗಾಗಿ. ಬಟ್ ಆಲ್ಮಂಡ್ ಮತ್ತು ಪಿಸ್ತಾ ಅದೆಲ್ಲ 5 ತೊಗೊತೀನಿ. ವಾಲ್ನಟ್ ಕೂಡ 1 ಹಾಕ್ತೀನಿ. ಇಷ್ಟು ತೊಗೊಂಡು ಒಂದು ಜಾರ್ ಫುಲ್ಲು ಶೇಕ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತೀನಿ. ಇದೇನಿಲ್ಲ, ಓವರ್ ನೈಟ್ ನೀರಲ್ಲಿ ನೆನೆ ಹಾಕಿ ಇಡಬೇಕು. ಇದರಲ್ಲಿ ನಾವು 3 ಜನಕ್ಕೂ ನಾವು ಮೀಲ್ ಥರ ಆಯಿತು ಅಂದರೆ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ರಾತ್ರಿಯೇ ಇಟ್ಟರೆ 3 ಜನಕ್ಕೂ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಏನಂತೀರ, ಒಂದು ಸ್ಮೂದಿ ಆ್ಯಂಡ್ ನನಗೆ ಓಟ್ಸ್ದು ರೆಡಿ ಆಗುತ್ತೆ. ಆ್ಯಂಡ್ ಇವಾಗ ಬಾದಾಮ್ದು ಸಿಪ್ಪೆ ಎಲ್ಲ ಬಿಡಿಸಿ ನಾನು ಜಾರ್ಗೆ ಹಾಕೊತಾ ಇದ್ದೀವಿ. ಆ್ಯಂಡ್ ಎಲ್ಲ ಸೋಕಾಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೇಕು. ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಫ್ರೂಟ್ನ ಆ್ಯಡ್ ಮಾಡಿ, ಬಾಳೆಹಣ್ಣಾಗಿರ್ಬೋದು, ಇಲ್ಲ ಆ್ಯಪಲ್ ಆಗಿರ್ಬೋದು, ಇಲ್ಲ ಚೀಕು, ಯಾವುದು ಸೀಸನಲ್ಲಿ ಯಾವುದು ಇರುತ್ತೆ ಅದನ್ನ ಆ್ಯಡ್ ಮಾಡ್ಬೋದು. ನಾನು ಬಾಳೆಹಣ್ಣು ಹಾಕಿಲ್ಲ, ಯಾಕಂದರೆ ಇವಾಗ ನಿಮ್ಗೆ ಗೊತ್ತು ಸ್ವಲ್ಪ ಬ್ಯಾಂಗ್ಳೂರು ತುಂಬ ಕೋಲ್ಡ್ ಇದೆ. ಅವನಿಗೆ ಸ್ವಲ್ಪ ಮೂಗಲ್ಲಿ ಬೇರೆ ಸುರಿತಾಯಿತ್ತು,
ಕಫ ಥರ ಆಗೋ ರೀಸನ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಆ್ಯಪಲ್ನ ಆ್ಯಡ್ ಮಾಡಿದ್ದೀನಿ. ಆ್ಯಪಲ್ ಅಷ್ಟೇ ಒಂದು 2 ಪೀಸ್ ಅಷ್ಟು ಆ್ಯಪಲ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹಾಲು ಹಾಕ್ತೀನಿ. ನಾನು ಹಾಲು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಡಾಕ್ಟ್ರು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮ್ಮ ಇಷ್ಟ, 1 ವರ್ಷ ಆದಮೇಲೆ ಬೇಕಾದ್ರೂ ಕೊಡ್ಬೋದು. ನಾನು ಹಾಗೆ ಕುಡಿಯೋಕ್ಕೆ ಕೊಡಲ್ಲ ಅವನಿಗೆ. ಬಟ್ ಈ ಥರ ರಾಗಿ ಸರಿ ಮಾಡುವಾಗ ಆಮೇಲೆ ಶೇಕ್ ಮಾಡುವಾಗ ಹಾಲನ್ನ ಕೊಡ್ತೀನಿ. ಹಾಲು ಕಾಯಿಸುವಾಗ ಅಷ್ಟೇ ಜಾಸ್ತಿ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಕಾಯಿಸ್ಕೊಂಡಿರ್ತೀನಿ. ಸೊ ಹಿಂಗೆ ಮಾಡಿ ಅವನಿಗೆ ನಾನು ಡ್ರೈ ಫ್ರೂಟ್ ಶೇಕ್ ಕೂಡ ಕೊಡ್ತೀನಿ. ಅವನಿಗೂ ಇಷ್ಟ ಆಗುತ್ತೆ, ಕುಡಿತಾನೆ. ಏನೇನೋ ಮಾತಾಡಿಕೊಂಡು ಚೆನ್ನಾಗಿ ಕುಡಿತಾನೆ. ಈ ಥರ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ನಾನು ಡ್ರೈ ಫ್ರೂಟ್ ಶೇಕ್ನ ಸ್ವಲ್ಪ ವಾರಕ್ಕೆ 2 ಸತಿ ಇಲ್ಲ 3 ಸತಿ ಕೊಡ್ತೀನಿ, ಡೈಲಿ ಕೊಡೋದಿಲ್ಲ. ನೋಡಿಕೊಂಡು ನಿಮ್ಮ ಮಗು ಹೇಗೆ ಡೈಜೆಷನ್ ಹೇಗಿದೆ ಏನು ಅಂತ ನೋಡಿಕೊಂಡು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಥರ ಫುಡ್ ರೂಟೀನ್ನ ನಿಮಗೆ ತೋರ್ಸೋಕ್ಕಾಗಲ್ಲ ಒಂದೇ ವ್ಲಾಗಲ್ಲಿ. ಆದಷ್ಟು ಅವನೇನೇನು ತಿನ್ನುವಾಗ ನಾನು ವ್ಲಾಗ್ ಮಾಡಿಕೊಡ್ತೀನಿ, ಅದನ್ನು ಮಾಮೂಲಿ ಡೈಲಿ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ನೋಡ್ಬೋದು ನಾನು ಪೊಂಗಲ್ ಮಾಡಿದ್ದೆ ನನಗೆ ಸುನಿಗೆ ಅಂತ. ಅದನ್ನು ಕೂಡ ಸ್ವಲ್ಪ ತಿನ್ನಿಸ್ತೀನಿ. ಮನೇಲಿ ಉಪ್ಪಿಟ್ಟು ಮಾಡಿರಲಿ ಇಲ್ಲ ಪುಳಿಯೋಗರೆ ಚಿತ್ರಾನ್ನ ಏನೇ ಮಾಡಿದರೂ ಒಂದು ಸ್ವಲ್ಪ ಅವನಿಗೆ ಟೇಸ್ಟ್ಗೆ ಅಂತ ತಿನ್ನಿಸ್ತೀನಿ. ಫೋರ್ಸ್ ಫೀಡ್ ಮಾಡೋದಿಲ್ಲ ನಾನು. ಅವ್ನು ತಿಂತೀನಿ ಅಂದರೆ ಚೂರು ತಿನ್ನಿಸ್ತೀನಿ. ನಿಂಗೆ ಖಾರ ತಾನೇ ಇಷ್ಟ ಮೊಟ್ಟೆ? ಸ್ವೀಟೆಲ್ಲ ತಿನ್ನಲ್ವಲ್ಲ? ಬಿಸ್ಕೆಟ್ ತಿನ್ನಲ್ಲ? ಖಾರ ತಿನ್ನಿಸ್ಬೇಕು? ಬಾ ಮೊಟ್ಟೆ. ಗಾಡಿ ಚೆನ್ನಾಗಿ ಬಾ, ನಂಗೆ ಗೊತ್ತು ನಿಂಗೆ ಖಾರ ಆಯ್ತಂತ. ಬೇಡ ಬೇಡ, ಕುಚ್ಚುತ್ತೆ ಕೂಗು, ಕೊಚ್ಚುತ್ತೆ. ಚೂ ಮಾಡುತ್ತೆ. ಚೂ ಹೇಳ, ಚೂ ಮಾಡಕ್ಕೆ ಹೇಳ ನಿಂಗೆ. ನನ್ ಚೂಡಿ ಏನದು? ಆಯ್ತಾ? ತಿನ್ನು. ಖಾರ ತಿನ್ನಿಸ್ತಾ ಇದ್ದೇವೆ ಮಗು. ಖಾರ ಇಲ್ಲ ಅಲ್ಲಿ. ತುಂಬ ತಿಂತಾ ಇದೆ. ಅವನು ಖಾರ ಆಗುತ್ತೆ. ಮೆಣಸಿನ್ಕಾಯಿ, ಪೆಪ್ಪರ್ ನಮಗಿಲ್ಲ ಅನ್ಸುತ್ತೆ. ಅವನು ಸ್ವಲ್ಪ ಖಾರ. ಆಯ್ತು ದಾಲ್ ಕಿಚಡಿ ತಿನ್ನಂತ ತಿಂತಾಗತ್ತೀನಿ. ಇರೋ ವೀರೋ, ಎಲ್ಲೋಗ್ತಾ ಇದೆಯಾ? ಬಾ ಬಾಯ್ಲಿ ಬಾಯ್ಲಿ ಕಮ್ಮಿ. ಚೂರು 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 ಪೀಸ್ ಪೀಸ್ ತಿನ್ನು ಪಾಪ. ಜಿ ಕೊಡ್ತೀನಿ. ಓಕೆ ಗಾಯ್ಸ್, ಇದು ನಮ್ಮ ರೂಮಲ್ಲಿರೋ ಡ್ರೆಸ್ಸಿಂಗ್ ಟೇಬಲ್. ಇದು ಈ ಮನೇಲೇ ಇತ್ತು, ಬಟ್ ಏನೂ ಇಟ್ಕೊಳಕ್ಕೆ ಬಿಡ್ತಾಯಿಲ್ಲ. ಎಲ್ಲ ಎಳ್ದಾಗ್ತಾನೆ ವೀರು. ಡ್ರಾ ತೆಗಿಯೋಕ್ಕೆ ಬರುತ್ತೆ ಇವಾಗೆಲ್ಲನೂ. ಹಾಗಾಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್, ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಡೋಕ್ಕೆ ಒಂದು ಒಳ್ಳೆ ಜಾಗ ಬೇಕು ಅಂತ ನೋಡುವಾಗ ನನಗೆ ಅಮೆಝಾನಲ್ಲಿ ಸಿಕ್ಕಿದ್ದು ಈ ಸ್ಟೋರೇಜ್ ಬಾಕ್ಸ್. ಆ್ಯಂಡ್ ನೋಡಿ, ಸೇಮ್ ಕಲರ್ ಸಿಕ್ಕಿದೆ ಆ್ಯಂಡ್ ತುಂಬ ಕ್ಯೂಟಾಗಿದೆ. ಅದಲ್ಲದೆ ಇದ್ರಲ್ಲಿ ಎಷ್ಟು ಐಟಮ್ ಇಡ್ಬೋದು ಗೊತ್ತಾ, ನಿಮಗೆ ತೋರಿಸ್ತೀನಿ ಹಾಗೆ ಎಷ್ಟು ತುಂಬಿದ್ದೀನಿ ಅಂತ. ಆ್ಯಂಡ್ ಇದು ವೀರುಗೆ ಟೆಕ್ಸೋದಿಲ್ಲ, ಹಾಗಾಗಿ ನನಗೆ ಇಷ್ಟ ಆಯಿತು. ಆ್ಯಂಡ್
ಸಕ್ಕದಾಗಿದೆ, ಕ್ಯೂಟಾಗಿ ಎಷ್ಟು ಚಿಕ್ಕದಾಗಿ ಕಾಣಿಸ್ಬೋದು, ಎಷ್ಟೊಂದು ಐಟಮ್ ಇಟ್ಟಿದ್ದೀನಿ ಇದರಲ್ಲಿ. ಆ್ಯಂಡ್ ಇದ್ರ ಒಳಗಡೆ ಇರೋ ಒಂದು ನನ್ನ ಟಾಪ್ 5 ಪ್ರಾಡಕ್ಟ್ಸ್ ಕೂಡ ನಿಮಗೆ ತೋರಿಸ್ತೀನಿ. ಅಮೆಝಾನಲ್ಲಿ ಇವಾಗ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ. 13ನೇ ತಾರೀಕಿಂದ 18ನೇ ತಾರೀಕುವರೆಗೂ ನಿಮಗೆ ತುಂಬ ಆಫರ್ಸ್ ಇರುತ್ತೆ. 1500+ ಬ್ರ್ಯಾಂಡ್ಸ್ ಇರುತ್ತೆ ಆ್ಯಂಡ್ 50 to 80% ಡಿಸ್ಕೌಂಟ್ ಸಿಗುತ್ತೆ. ಇಂಥ ಟೈಮಲ್ಲಿ ನಿಮ್ಗೆ ಏನೇ ಫ್ಯಾಷನ್, ಬ್ಯೂಟಿ ರಿಲೇಟೆಡ್ ಇಲ್ಲ ಕಿಚನ್ ಆ ರಿಲೇಟೆಡ್ ಪ್ರಾಡಕ್ಟ್ಸ್ ಬೇಕು ಅಂದರೆ ತೊಗೊಳ್ಳಿ, ಒಳ್ಳೆ ಆಫರಲ್ಲಿ ಸಿಗುತ್ತೆ. ರೇಟ್ ಅಂದರೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಇದು ಸ್ಟ್ರಾಬೆರಿ ಇದರಲ್ಲಿರುತ್ತೆ. ಆ್ಯಂಡ್ ಹಚ್ಚಿದ ತಕ್ಷಣ ಫೇಸ್ ತುಂಬ ತಣ್ಣಗೆ ಅನಿಸುತ್ತೆ. ಸೊ ಸಖತ್ತಾಗಿದೆ. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನನ್ನ ಫೇವ್ರೆಟ್ ಟೋನರ್ ಇದೆ, ಇದು ಎಷ್ಟನೇ ಬಾಟ್ಲೋ ಗೊತ್ತಿಲ್ಲ, ಪಿಕ್ಸಿ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಹೊಸದು, ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು ಆ್ಯಂಡ್ ಸಖತ್ ಒಳ್ಳೆ ಟೋನರ್ ಇದು. ಆ್ಯಂಡ್ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸು ತೋರಿಸ್ತೀನಿ ಅಂದ ಅಲ್ವಾ, ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಇದರೊಳಗಡೆ ಏನೇನಿದೆ ನನ್ನ ಮೇಕಪ್ ಐಟಮ್ಸ್ ಅಂತ. ಇವತ್ತು ನಾನು ನಿಮಗೆ ನನ್ನ ಫೇವ್ರೆಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಲಿಪ್ಸ್ಟಿಕ್ ಇಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಈ ಸೈಡ್ ಬಂದರೆ ಕನ್ಸೀಲರ್ಸ್ ಇಟ್ಟಿದ್ದೀನಿ. ನನ್ನ ಫೇವ್ರೆಟ್ ಒನ್ ಆಫ್ ದ ಫೇವ್ರೆಟ್ ಕನ್ಸೀಲರ್ ಅಂದರೆ ಅದು ಲಾರಿಯಲ್ ಪ್ಯಾರಿಸ್ದು. ಆ್ಯಂಡ್ ಇದು ಹೈ ಕವರೇಜ್ ಇರುತ್ತೆ, ಸಖತ್ತಾಗಿರುತ್ತೆ ಕನ್ಸೀಲರ್. ಶೇಡ್ ನಾನು ಹಾಕಿರ್ತೀನಿ ಲಿಂಕು, ನೀವು ಚೆಕ್ ಮಾಡಿ ಆಯಿತಾ. ಇದು ಒಂದು. ಆ್ಯಂಡ್ ಇಲ್ಲಿ ಬೇರೆದು ಒಡಾಮಾಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕಾಜಲ್ ಮತ್ತು ಲಿಪ್ ಬಾಮ್ ಮತ್ತು ಚೀಕ್ ಟಿಂಟ್, ಇದು ಅಷ್ಟೇ ಸಖತ್ತಾಗಿದೆ. ಬೆನೆಟ್ ಟಿಂಟ್ ಅವ್ರದ್ದು ಒಂಥರ ನ್ಯಾಚುರಲ್ ಪಿಂಕ್, ಒಂಥರ ಫುಲ್ ಬ್ಲಷ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಸಖತ್ ಪಿಗ್ಮೆಂಟ್ ಆಗಿದೆ ಇದು. ಸೊ ಇದು ಕೂಡ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಕಾಜಲ್ಗಳು ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಕಾಜಲ್ ಇದೆ, ಬಟ್ ಇದರಲ್ಲಿ ನನ್ನ ಫೇವ್ರೆಟ್ ಆ್ಯಂಡ್ ತುಂಬ ಬ್ಲ್ಯಾಕಾಗಿ ಬರಬೇಕು ಅಂದರೆ ಪ್ಲಮ್ದು. ಆ್ಯಂಡ್ ಇದು ಸಕ್ಕತ್ತಾಗಿದೆ. ಸೊ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದು ಪೆನ್ಸಿಲ್ ಥರ ಬರುತ್ತೆ, ಶಾರ್ಪ್ ಮಾಡ್ಕೊಬೇಕು. ಆ್ಯಂಡ್ ಇದರ ಲಿಂಕ್ ಕೂಡ ಸಿಗುತ್ತೆ, ಚೆಕ್ ಮಾಡಿ. ಆ್ಯಂಡ್ ಮಸ್ಟ್ ಬೈ, ಇಲ್ಲಿರೋದ್ರಲ್ಲಿ ಇದೆ ದಿ ಬೆಸ್ಟ್ ಆಯಿತಾ. ಇದನ್ನು ತೊಗೋಬೋದು. ಇದು ಬಿಟ್ಟರೆ ಇನ್ನೊಂದಿದೆ ಮೆಬ್ಲಿನ್ ಅವ್ರದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಟ್ಯಾಟೂ ಸ್ಟುಡಿಯೋ ಅಂತ, ಸ್ಮೋಕಿ ಐ ಮಾಡೋದಕ್ಕೆ ನಿಮಗೆ ಈ ಕಡೆ ಒಂದಿರುತ್ತೆ, ಇದೊಂದಿರುತ್ತೆ. ಇದ್ರ ಲಿಂಕು ಬೇಕು ಅಂದರೆ ಇದು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆಯಿತಾ. ಇಲ್ಲಿಷ್ಟು ಲಿಪ್ಸ್ಟಿಕ್ ಇಟ್ಟಿದ್ದೀರಾ, ಇಲ್ಲೂ ನನ್ನ ಲಿಪ್ಸ್ಟಿಕ್ಗಳು ಆ್ಯಂಡ್ ಕನ್ಸೀಲರ್, ಒಂದಷ್ಟು ಕ್ರೀಮ್ಗಳು ಆ್ಯಂಡ್ ಒಂದಷ್ಟು ಕಾಟನ್ ಪ್ಯಾಡ್ ಮತ್ತು ತಲೆನೋವು ಬಂದರೆ ಆ ಥರದ್ದು ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಇರೋದ್ರಲ್ಲಿ ಚೆನ್ನಾಗಿರೋ ನ್ಯೂಡ್ ಲಿಪ್ಸ್ಟಿಕ್ಕನ್ನು ಇದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಶೇಡ್ ಬಂದ್ಬಿಟ್ಟು ಕಾಣಿಸ್ತಾ ಇದೆಯಾ, ಫೋಕಸ್ ರೆಬಲ್ ರೋಸ್ ಅಂತ. ಸೊ ಒಂಥರ ಎಲ್ಲ ಸ್ಕಿನ್ ಟೋನ್ನವ್ರಿಗೂ ಮ್ಯಾಚ್ ಆಗುತ್ತೆ ಇದು. ಸೊ ಇದು ಚೆನ್ನಾಗಿದೆ. ಇಷ್ಟು ಲಿಂಕ್ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಒಂದು ಕನ್ಸೀಲರ್ ನಿಮಗೆ ತೋರಿಸ್ಬೇಕು ಅಂದರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಫಾರ್ ಎವರ್ 52 ಇದು. ಇದ್ರ ಲಿಂಕ್ ನೋಡ್ತೀನಿ, ಸಿಕ್ಕಿದ್ರೆ ಹಾಕ್ತೀನಿ. ಆ್ಯಂಡ್ ಇದ್ರ ಶೇಡ್ ಬಂದ್ಬಿಟ್ಟು ಫೋಕಸ್ ನೋ ವೈ 03 ಲಾಸ್ಟಲ್ಲಿ. ಸೊ ನೋಡೋಣ, ಲಿಂಕ್ ಸಿಕ್ಕರೆ ಇದು ಕೂಡ ಹಾಕ್ತೀನಿ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಮೇಕಪ್ ಎಷ್ಟೇ ಮಾಡಲಿ ಮೇಕಪ್ ರಿಮೂವರ್ ಬೇಕಲ್ವ ಒಂದು. ಆ್ಯಂಡ್ ಇದು ಗಾರ್ನಿಯರ್ದು ಮಿಸಲರ್ ಕ್ಲೆನ್ಸಿಂಗ್ ವಾಟರ್ ಇನ್ ಆಯಿಲ್, ಇದು ಆಲ್ ಇನ್ ಒನ್. ನಿಮಗೆ ತುಂಬ ಹೆವಿ ಮೇಕಪ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಬರುತ್ತೆ ಪಿಂಕ್ ಕಲರ್ದು, ಅದು ಚೆನ್ನಾಗಿದೆ. ಬಟ್ ಇದು ಹೆವಿ ಮೇಕಪ್ ಆ್ಯಂಡ್ ಆಯಿಲ್ ಇರೋದ್ರಿಂದ ನಿಮ್ಮ ಐಲೈನರ್ ಕಾಜಲ್ ಎಲ್ಲ ಬೇಗ ಬರುತ್ತೆ. ಸೊ ಇದಂತೂ ಎಷ್ಟು ಲಿಂಕ್ ಕೊಟ್ಟಿರ್ತೀನಿ. ಡೀಟೈಲಾಗಿ ಏನೇನಿದೆ ಪ್ರತಿಯೊಂದು ವಸ್ತುನೂ ತೋರಿಸಿ ಸ್ವಾತಿ ಅಂದರೆ ನಾನು ತೋರಿಸ್ತೀನಿ, ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಇದು ವೀರು ಫೇವ್ರೆಟ್, ಇದು ಕೂಡ ಅಮೆಝಾನಲ್ಲೇ ತೊಗೊಂಡಿದ್ದು. ರಾತ್ರಿ ಹೊತ್ತು ಲೈಟ್ ಸಖತ್ತಾಗಿ ಬರುತ್ತೆ. ಅದ್ರದ್ದು ನಾನು ಯಾವಾಗಾರು ಕ್ಲಿಪ್ಪಿಂಗ್ಸ್ ತೆಗ್ದು ಹಾಕ್ತೀನಿ. ಸೊ ಇಷ್ಟು ಚೆಕ್ ಮಾಡೋದು ಬರಿಬೇಡಿ. ಅಮೆಝಾನಲ್ಲಿ ಅವಾಗಲೇ ಹೇಳ್ದಂಗೆ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ 13ನೇ ತಾರೀಕಿಂದ 18ನೇ ತಾರೀಕುವರೆಗೂ. ನಾನು ಇವಾಗ ತೋರಿಸಿರೋ ಪ್ರಾಡಕ್ಟ್ ಎಲ್ಲ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಎಷ್ಟು ಜನಕ್ಕೆ ಈ ಸ್ಟೋರೇಜ್ ಬಾಕ್ಸ್ದು ಲಿಂಕ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ಸುನಿ ಕೆಲಸ ಮಾಡ್ತಾಯಿದ್ದಾರೆ, ಕೂಕು ಸುನಿ ಹತ್ರ ಇದ್ದಾಳೆ. ನಮ್ಮ ಬಾಸು ಆಟಾಡ್ತಾ ಇದ್ದಾನೆ. ಅವನಿಗೆ ನಾನು ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ. ಏನು ತಿನ್ನಿಸ್ತಾ ಇದ್ದೀನಿ? ಮೊಟ್ಟೆ ಫುಲ್ ಎಗ್ ತಿನ್ನಿಸ್ತೀನಿ. ಚೋಚೋ ಪ್ಯಾಕೆಟ್ ನಂದು ಎಗ್ ಆಲ್ಮೋಸ್ಟ್ ಅರ್ಧ ಅಷ್ಟು ತಿಂದಿದ್ದೀನಿ. ಎಲ್ಲೋ ಪಾರ್ಟ್ ಕೂಡ ತಿನ್ನಿಸ್ತೀನಿ.
ಏನದು ಮಗನೆ? ವಾಟರ್ ಬಾಟಲ್ ತಿನ್ ತಿನ್ ತಿನ್. ಎದ 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 ಇದು ಇದು ಮಗನೆ. ಬಿಡ 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 ಬೋಲ್ಟ್ ಬಿಡ, ಹೊಡ್ಕೊಳುತ್ತೆ. ಬಾ ತಗೋ, ಹಿಡಿ, ಎಲ್ಲಿಡಿ. ಒಂದೊಂದಿನ ಸ್ಕ್ರಂಬಲ್ಡ್ ಎಗ್, ಒಂದೊಂದಿನ ಬಾಯ್ಲ್ಡ್ ಎಗ್. ಬಂತು ಬಂತು ವೀರು, ಬಂತು ಬಂತು. ಬಾಬಾ 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 ಬಾಬಾ, ದೊಡ್ಡ ಮಂಚ ಬಾರೋ, ಬರೀಲಿ ಕಳ್ಳ. ಮುಟ್ಟಬಾರ್ದಪ್ಪ. ಏನು ಬೇಕು ನಿಂಗೆ? ಬೌಲ್ ಬೇಕಾ? ಬಾ, ಸಾರು ಮಾಡ್ತಾಯಿದ್ದೀನಿ. ಅವರೆಕಾಳು ಹುಳಿ, ಏನು ತಿಂತಾ ಇದ್ದೀರಾ ದೊಡ್ಡ ಮನುಷ್ಯರೇ? ತೋರಿಸ್ರಿ. ಚೆನ್ನಾಗಿದೆ ಸಾರು. ಸೂಪರ್. 3ನೇ ಸತಿ ತಿಂತ ಇದ್ದೀರ. ಇಷ್ಟ ಆದ್ರೆ ತಿಂತಿಯಲ್ಲ. ಮುದ್ದೆ ಇದ್ರೆ ಚೆನ್ನಾಗಿದೆ. ಮಾಡ್ಕೊಡ್ತೀನಿ ಅಂದೆ, ನೀನೇ ಬೇಡ ಅಂದೆ. ಏನಿದು? ಹೆಂಗೆ ತಿನ್ನೋದು ವೀರು? ಒಂದ್ ಕಡೆ ಕೂತ್ಕೊಂಡು ತಿಂತ್ಯಾ? ಎತ್ತ ಬಾ. ಕೆಳಗೆಲ್ಲ ಇಡಬಾರ್ದು ವೀರು, ಗಲೀಜಾತೆ. ಕೊಡು ನನಗೆ ವಾಪಸ್, ಕೊಡು ಕೊಡು ಕೊಡ 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 ನಂಗೆ ಕೊಡ ಕೊಡ. ತಿನ್ನು.